ಮತ್ತೊಂದು ಕಡೆ ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ ಭಾರತ ಮತ್ತು ಪಾಕಿಸ್ತಾನ. ಏಪ್ರಿಲ್ 22, 2025ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ತಮ್ಮ ಪಾಡಿಗೆ ತಾವಿದ್ರು. ಯಾರೋ ಮದುವೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ರು. ಪಹಲ್ಗಾಮನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಕುಟುಂಬಗಳಲ್ಲೆಲ್ಲವೂ ಕೂಡ ಸೇರಿತ್ತು. ಈಗ ಸೇರಿದಂತಹ ಸಮಯದಲ್ಲಿ ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರು ಅಲ್ಲಿ ದಾಳಿ ಮಾಡಿ 26 ಜನರನ್ನು ಬಲಿ ತೆಗೆದುಕೊಳ್ಳುವಲ್ಲಿ ಅವರೆಲ್ಲ ಯಶಸ್ವಿಯಾಗಿದ್ದರು. ಇದರ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಮಾಡಿತ್ತು, ಕಾರ್ಯಾಚರಣೆಯನ್ನು ಮಾಡಿತ್ತು ಮೇ ತಿಂಗಳಲ್ಲಿ. ಆಪರೇಷನ್ ಸಿಂಧೂರ್ ಮುಖಾಂತರ ಯಾರಿಗೆ ಇಟ್ಟುಕೊಟ್ಟಿತ್ತು? ಪಾಕಿಸ್ತಾನಕ್ಕೆ ಇಟ್ಟುಕೊಟ್ಟಿತ್ತು. 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಧ್ವಂಸ ಮಾಡಿತ್ತು, ವಾಯು ನೆಲೆಗಳನ್ನು ಧ್ವಂಸ ಮಾಡಿತ್ತು, 100ಕ್ಕೂ ಅಧಿಕ ಉಗ್ರರ ನೆಲವನ್ನು ಕೂಡ ಹೊಡೆಯುವ ಪ್ರಯತ್ನ ಆಗಿತ್ತು. ಹಾಗಾದರೆ ಮುಗಿದು ಹೋಯ್ತಾ ಆಪರೇಷನ್ ಸಿಂಧೂರ್? ನೋ, ಇಲ್ಲ. ಆಪರೇಷನ್ ಸಿಂಧೂರ್ 2.0 ಇದೆ ಅಂತ ಇದೀಗ ಸೇನಾ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪೇಂದ್ರ ದ್ವಿವೇದಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾದರೆ ಏನಿದು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದರ ಬಗ್ಗೆ ಉಪೇಂದ್ರ ದ್ವಿವೇದಿ ಮಾತನಾಡಿದ್ದಾರೆ. ಸೇನಾ ಮುಖ್ಯಸ್ಥರು ಏನು ಹೇಳಿದ್ರು ನೋಡೋಣ ಒಂದ್ಸರಿ. Future conflicts will not be limited to conventional battlefields alone. They will be fought across land, air, sea, space, cyber, electromagnetic, and cognitive domains. Operation Sindhu demonstrated India's resolve and the armed forces' ability to deliver a calibrated, precise, and purposeful response. This operation underlined the importance of integrated planning, real-time intelligence, precision targeting, strong air defense, secure communications, and synergy across domains. The Indian Army is fully conscious of these changes. We are transforming ourselves into a future-ready force under the decade of transformation, wherein role of younger generation would be pivotal. The raising of first drone battalions. ಆಪರೇಷನ್ ಸಿಂಧೂರ್ಗೆ ಪತ್ರಗೊಟ್ಟಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ಆಪರೇಷನ್ ಸಿಂಧೂರ್ 2.0 ಏನಿದು? ಡೀಟೇಲ್ಸ್ ನೋಡೋಣ. ಆಪರೇಷನ್ ಸಿಂಧೂರ್ 1.0 ತಾತ್ಕಾಲಿಕ ಕದನ ವಿರಾಮ ಆಗಿತ್ತದು, ಕೇವಲ ತಾತ್ಕಾಲಿಕ ಕದನ ವಿರಾಮ. ಅವಶ್ಯಕತೆ ಬಿದ್ದಲ್ಲಿ ಆಪರೇಷನ್ ಸಿಂಧೂರ್ 2.0ಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಸೇನೆಯವರು ಹೇಳಿದ್ರು, ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ರು. ಅದಕ್ಕಾಗಿ ನಮ್ಮ ಸೇನೆಯ 3 ಪಡೆಗಳು ರೆಡಿ ಇವೆ ಅಂತ ಇದೀಗ ಉಪೇಂದ್ರ ದ್ವಿವೇದಿ ಅವರು ಖಡಕ್ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಯುದ್ಧ ತಂತ್ರಗಳಿಗೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ ಅಂತ ಅವರೆಲ್ಲ ಮಾತನಾಡಿರು. ಮೇ 10ನೇ ತಾರೀಕು 2025ರಲ್ಲಿ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರನ್ನು ಶುರು ಮಾಡಿತ್ತು. ವಾಯು ನೆಲೆಗಳ ಮೇಲೆಲ್ಲ ಭೀಕರ ದಾಳಿ ಆಗಿತ್ತು. ಅದಾದ ನಂತರ ಪಾಕಿಸ್ತಾನದ DGMO ಭಾರತಕ್ಕೆ ಭಿಕ್ಷೆ ಬೇಡಿ ಕದನ ವಿರಾಮವನ್ನು ಕೇಳಿಕೊಂಡಿದ್ರು. ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಟ್ರಂಪ್ ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಭಾರತ ಸರ್ಕಾರ ಸ್ಪಷ್ಟನೆ ಕೊಡೋ ಪ್ರಯತ್ನ ಆಯಿತು. ಇದಾದ ನಂತರ ಮೋದಿ ಅವರು ಹೇಳಿದ್ರು, ಇದು ಶಾಶ್ವತ ಕದನ ವಿರಾಮ ಅಲ್ಲ, ಕೇವಲ ತಾತ್ಕಾಲಿಕ. ಉಗ್ರವಾದ ಮತ್ತು ಉಗ್ರರನ್ನ ಪೋಷಿಸುವವರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಗತ್ಯ ಬಿದ್ದಾಗ ಯಾವಾಗ ಬೇಕಾದರೂ ಕೂಡ ನಾವು ದಾಳಿ ನಡೆಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಆ ಮುಖಾಂತರ ಆಪರೇಷನ್ ಸಿಂಧೂರ್ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಅಂತ. ಇದಕ್ಕೆ ಇದೀಗ ಪುಷ್ಟಿ ಎನ್ನುವಂತೆ ಉಪೇಂದ್ರ ದ್ವಿವೇದಿ ಪುಣೆಯ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಭಾರತೀಯ ಸಶಸ್ತ್ರ ಪಡೆಗಳು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ 3 ಪಡೆಗಳು ಕೂಡ ಸಜ್ಜಾಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ. ಯಾಕೆ ಈ ಪ್ರಸ್ತಾಪ ಬಂತೀಗ? 2-3 ಕಾರಣಗಳಿದೆ. ಒಂದು, ಇತ್ತೀಚೆಗೆ ಮುನೀರ್ ಕೊಟ್ಟಂತ ಹೇಳಿಕೆ, ಭಾರತದ ವಿರುದ್ಧ ಆ ವ್ಯಕ್ತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರನ್ನ ಪೋಷಿಸಿ ಅವರ ಮುಖಾಂತರ ಭಾರತಕ್ಕೆ ಒಂದು ದೊಡ್ಡ ಪೆಟ್ಟು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾನೆ, ಒಳಗೆ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಬೆಳವಣಿಗೆ. ಎರಡನೇದ್ದು, ಇತ್ತೀಚೆಗೆ ಒಬ್ಬ ಉಗ್ರನ ಹತ್ಯೆ ಆಯ್ತಲ್ಲ, ಅವರೆಲ್ಲ ಸಮುದ್ರದ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಈ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ 2.0 ಮುಖಾಂತರ ಒಂದು ಕೌಂಟರ್ ಕೊಡಬೇಕು ಅನ್ನುವಂಥದ್ದು ಒಂದು. ಎರಡನೇದ್ದು, ಆಪರೇಷನ್ ಸಿಂಧೂರ್ ಮೊದಲ ಹಂತದಲ್ಲಿ ಆಗಿತ್ತಲ್ಲ, ಕೇವಲ 88 ಗಂಟೆ ನಡೆದಿತ್ತದು. ಆ 88 ಗಂಟೆಯಲ್ಲಿ ಪಹಲ್ಗಾಮಿಗೆ ಏನು ನಮಗೆ ಪ್ರತೀಕಾರ ಬೇಕಾಗಿತ್ತು ಆ ಪ್ರತೀಕಾರವನ್ನು ನಾವು ತೀರಿಸಿಕೊಂಡಿದ್ವಿ. ಇದೀಗ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರ ಜಾಲ ಮುಕ್ತಾಯ ಹೋಗುವಂತ ಸಾಧ್ಯನೇ ಇಲ್ಲ. ಪಾಕಿಸ್ತಾನದಲ್ಲಿ ಉಗ್ರತ್ವವಾದ ನಡೀತಾ ಇದೆ, ಉಗ್ರ ಜಾಲ ಜೀವಂತವಾಗಿಬಿಟ್ಟಿದೆ. ಈ ಕಾರಣಕ್ಕಾಗಿ ಆ ಉಗ್ರರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಉಗ್ರತ್ವವಾದವನ್ನು ನಾವು ಕೊನೆಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮೋದಿ ಅವರು ಹೇಳಿದಂತೆ ಆಪರೇಷನ್ ಸಿಂಧೂರ್ 2.0 ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತೆಲ್ಲ ಹೇಳ್ತಾ ಇರೋದು. 9 ಭಯೋತ್ಪಾದಕ ಕೇಂದ್ರಗಳನ್ನು ನಾವು
ಸಂಪೂರ್ಣವಾಗಿ ಧ್ವಂಸ ಮಾಡಿದ್ವಿ, 100ಕ್ಕೂ ಉಗ್ರರನ್ನ ಆಪರೇಷನ್ ಸಿಂಧೂರ್ 1.0ದಲ್ಲಿ ಹೊಡೆದುರುಳಿಸೋ ಪ್ರಯತ್ನ ಆಗಿತ್ತು. ಇದೀಗ 2.0 ಆದರೆ ಪಾಕಿಸ್ತಾನ ಮಾತ್ರ ವಿಲವಿಲ ಅಂತ ಒದ್ದಾಡುತ್ತೆ. ಆ ಪರಿಸ್ಥಿತಿ ಮಾತ್ರ ಸಹಜವಾಗಿರುತ್ತೆ. ನಮ್ಮ ನಡೆಯಿಂದ ಪಾಕ್ಗೆ ಭೀತಿ ಅಂತ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ. ಹೆಂಗೆ? ನಮ್ಮ ಪ್ರತಿಯೊಂದು ಚಲನವಲನವೂ ಕೂಡ ಎದುರಾಳಿಗೆ ತಿಳಿಯುತ್ತೆ. ಭೂಸೇನೆ, ವಾಯುಸೇನೆ, ನೌಕಾಪಡೆಗಳು ಸಕಲ ಸನ್ನದ್ಧ ರೂಪದಲ್ಲಿವೆ. ಶತ್ರು ರಾಷ್ಟ್ರಕ್ಕೆ ಕಠಿಣ ಸಂದೇಶವನ್ನ ಉಪೇಂದ್ರ ದ್ವಿವೇದಿ ಕೊಟ್ಟಿದ್ದಾರೆ. ಈ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳು, ತ್ರಿಸೇನೆ ಇವೆಲ್ಲವೂ ಕೂಡ ಭಾಗವಹಿಸಿ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೋದು. ಅವ್ರು ಹೇಳೋದು ನಮ್ಮ ಚಲನವಲನ ಎದುರಾಳಿಗೆ ತಿಳಿದು ಬಿಡುತ್ತೆ. ಯಾಕೆ? ಉಪಗ್ರಹಗಳಿದೆ, ಡ್ರೋನ್ಗಳಿದೆ, ಅತ್ಯಾಧುನಿಕ ರೆಡಾರ್ಗಳ ವ್ಯವಸ್ಥೆ ಇದೆ, ಸೈಬರ್ ತಂತ್ರಜ್ಞಾನ ಇದೆ. ಹೀಗಾಗಿ ಯಾರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಭಾರತ ಏನು ಕಾರ್ಯತಂತ್ರ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಚಲನವಲನ ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತಾಗದಂತಹ ರೀತಿಯಲ್ಲಿ ಎಲೆಕ್ಟ್ರಿಕ್ ವಾರ್ಫೇರ್ ಅನ್ನು ಬಳಕೆ ಮಾಡುತ್ತೆ ಭಾರತ. ಏನಿದೆ ಎಲೆಕ್ಟ್ರಿಕ್ ವಾರ್ಫೇರ್ ಅಂತ ಹೇಳಿದ್ರೆ, ಶತ್ರುಗಳ ಆ ರೆಡಾರ್ಗಳಿರುತ್ತಲ್ಲ, ಆ ರೆಡಾರ್ಗಳನ್ನು ಸಂಪೂರ್ಣವಾಗಿ ಭಾರತದಲ್ಲೇ ಕುಳಿತು ಅದನ್ನು ನಿಯಂತ್ರಣ ಮಾಡಬಲ್ಲಂಥ ಕೆಪಾಸಿಟಿ ಭೂಸೇನೆ. ಆ ವಿಚಾರದಲ್ಲಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಉಪೇಂದ್ರ ದ್ವಿವೇದಿ ಅವರು ಹೇಳಿರೋದು. ಭೂಸೇನೆ ಈ ಹಿಂದೆ ರುದ್ರ ಬ್ರಿಗೇಡ್ಸ್ ಆಗಿರ್ಬೋದು, ಭೈರವ್ ಲೈಟ್ ಆಗಿರ್ಬೋದು, ಕಮಾಂಡ್ ಬೆಟಾಲಿಯನ್ ಆಗಿರ್ಬೋದು, ಅಗ್ನಿ ಡ್ರೋನ್ ಆಗಿರ್ಬೋದು, ಪ್ಲುಟೋನ್ ಗಡಿ ದಾಟಿ ಕಾರ್ಯಾಚರಣೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ವಿ. ಅಂದರೆ LOCಯಲ್ಲಿ ಭಾರಿ ದಾಳಿ ಮಾಡಿದ್ದನ್ನು ಆಪರೇಷನ್ ಸಿಂಧೂರ್ನಲ್ಲಿ ನಾವು ನೋಡಿದ್ವಿ. ಆ ದಾಳಿಗೆ ಮತ್ತೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ವಾಯುಸೇನೆ ಈ ಹಿಂದೆ ನಾನು ಆವಾಗಲೇ ಹೇಳಿದಾಗೆ ವಾಯುಪಡೆ ಎಷ್ಟು ತೀಕ್ಷ್ಣವಾಗಿ ಕಾರ್ಯಾಚರಣೆ ಮಾಡಿತ್ತು ಅಂತ ಹೇಳಿದ್ರೆ, ನಮ್ಮದೇ ನೆಲದಿಂದ ವಾಯುಪಡೆಗಳ ಮುಖಾಂತರ ಪಾಕಿಸ್ತಾನದ ನೆಲೆಗಳಿಗೆ ಹೋಗಿ ಅಲ್ಲಿ ದಾಳಿ ಮಾಡಿ ಡ್ರೋನ್ಗಳ ಮುಖಾಂತರ ದಾಳಿ ಮಾಡಿದ್ವಿ. ಆ ಯಾವ್ಯಾವ ಭಯೋತ್ಪಾದಕ ಶಿಬಿರಗಳು, ಕೇಂದ್ರಗಳು, ಮುಖ್ಯ ಕಚೇರಿಗಳಿತ್ತಲ್ಲ ಅವೆಲ್ಲವನ್ನು, ಅದು ಮುರಿದ್ಕೆ ಆಗಿರ್ಬೋದು, ಬೇರೆ ಬೇರೆ ಲಷ್ಕರ್ ಎ ತೈಬಾದ ಕಚೇರಿಗಳಾಗಿರ್ಬೋದು, ಭಯೋತ್ಪಾದಕ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಅವರ ಕುಟುಂಬಸ್ಥರನ್ನ ಭಾರತದಲ್ಲೇ ಇದ್ದುಕೊಂಡು ನಾವು ಅವರನ್ನು ದಾಳಿ ಮಾಡಿ ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಅದು ವಾಯುಸೇನೆಗಿರುವಂತಹ ಕೆಪಾಸಿಟಿ. ಮೂರನೇದ್ದು ನೌಕಾಸೇನೆ. ಅದು ಅರಬ್ಬಿ ಸಮುದ್ರ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು, ಇಲ್ಲಿ ಪಾಕಿಸ್ತಾನದ ನೌಕಾಪಡೆ ಯಾವುದೇ ಕಾರಣಕ್ಕೂ ತಲೆ ಎತ್ತದಂತೆ ನೋಡಿಕೊಳ್ಳುವಂತಹ ಕೆಪಾಸಿಟಿ ನೌಕಾಸೇನೆಗಿದೆ ಅಂತ. ಅಂದರೆ ದ್ವಿವೇದಿ ಅವರು ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಹಿಂದೆ 88 ಗಂಟೆಗಳ ಕಾಲ ಆಪರೇಷನ್ ಸಿಂಧೂರ ಮಾಡಿ ಕದನ ವಿರಾಮವನ್ನೆಲ್ಲ ಆಗಿತ್ತಲ್ಲ, ಈ ಕದನ ವಿರಾಮವನ್ನು ಪಾಕಿಸ್ತಾನ ಅದು ಭಾರತದ ದೌರ್ಬಲ್ಯ ಅಂತ ತಿಳಿದುಕೊಳ್ಬಾರ್ದು, ಭಾರತದ ವೀಕ್ನೆಸ್ ಅಂತ ಅವರು ತಿಳಿದುಕೊಳ್ಬಾರ್ದು. ನಾವು ಶಕ್ತಿಶಾಲಿತವಾಗಿ ಆಗಿದೆ, ಒಂದು ವೇಳೆ ಕಿಮಕ್ ಅಂದ್ರೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಉಪೇಂದ್ರ ದ್ವಿವೇದಿ ಈ ಮುಖಾಂತರ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸಿಂಧೂರದ ಆದರೆ ಮತ್ತೊಂದು ಕಡೆ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇಡೀ ದೇಶ ಒಂದಾಗಬೇಕು ಅಂತ, ಇಡೀ ದೇಶದವರು ಒಂದಾಗಬೇಕು ಅಂತ. ಯಾವ ಕಾರಣಕ್ಕಾಗಿ ಒಂದಾಗಬೇಕು? ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಭಾರತದಲ್ಲಿ ಆದಂಥ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರಿ. ಅವ್ರು ಹೇಳ್ತಾರೆ, ನಮ್ಮ ಸೈನಿಕರ ನಿಯೋಜನೆಗಳು, ನಮ್ಮ ಪಡೆಗಳು ಎಲ್ಲಿ ನಿಯೋಜನೆ ಆಗುತ್ತೆ, ಯಾವ ಮಾಹಿತಿಯು ಕೂಡ ನಮ್ಮದೇ ದೇಶದ ಕೆಲವರಿಂದ ಶತ್ರು ದೇಶಗಳಿಗೆ ಹೋಗ್ಬಿಡುತ್ತೆ. ಅದು ಹಾಗಾಗಬಾರ್ದು. ಗಡಿ, ನಾಗರಿಕರ ರಕ್ಷಣೆ, ಸುರಕ್ಷತೆ ವಿಚಾರದಲ್ಲೆಲ್ಲ ಎಚ್ಚರದಿಂದ ಇರಬೇಕು. ದೇಶ ಒಂದೇ ನರೇಟಿವ್ನಲ್ಲಿ ಒಗ್ಗೂಡಿದಾಗ ಮಾತ್ರ ಶತ್ರುಗಳನ್ನು ಸೋಲಿಸೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಅವರು ಹೇಳ್ತಾ ಇರುವಂತಹ ವಿಚಾರ. ಜಾಗತಿಕ ಮಾಹಿತಿ ಸುರಕ್ಷತೆ ಮತ್ತು ರಾಷ್ಟ್ರೀಯ ಆಪತ್ತಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಕೆಲವೊಂದಿಷ್ಟು ಜನ ಯಾರೋ ಸೈನಿಕರು ಹೋಗ್ತಿರ್ತಾರೆ, ಎಲ್ಲೋ ನಿಯೋಜನೆ ಆಗ್ತಾ ಇರುತ್ತೆ, ಅದರ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ರಿಲೀಸ್ ಮಾಡಿಬಿಡ್ತಾರೆ. ಅದು ಶತ್ರು ದೇಶಗಳಿಗೆ ಗೊತ್ತಾಗುತ್ತೆ ಎಲ್ಲಿ ಸೈನಿಕರ ಜಮಾವಣೆ ಇದೆ, ಇವರು ಎಲ್ಲಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಅದು ಯಾವ ಕಾರಣಕ್ಕೂ ಕೂಡ ಆಗಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಎರಡನೇ ಘಟನೆ, ನೀವು ಪಹಲ್ಗಾಮ್ನಲ್ಲಿ ಒಂದು ಬೆಳವಣಿಗೆ ಬಂತು, ಅದನ್ನು NIA ತನಿಖೆ ಮಾಡಿತು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು. ಆ ಚಾರ್ಜ್ ಶೀಟ್ನಲ್ಲಿ ಒಂದು ಉಲ್ಲೇಖ ಆಯಿತು. ಏನು ಅಂತ ಹೇಳಿದರೆ, ಪಹಲ್ಗಾಮ್ನಲ್ಲಿ ಯಾವ್ಯಾವ ಪ್ರವಾಸಿಗರು ಬಂದಿದ್ರಲ್ಲ, ಎಲ್ಲೆಲ್ಲಿ ಮಿಲಿಟರಿ ಶಕ್ತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ, ಎಲ್ಲ ಮಾಹಿತಿಗಳನ್ನು ಕೇವಲ ನಮ್ಮದೇ ದೇಶದ ಒಂದು 2 ಯುವಕರುಗಳು 3,000 ರೂಪಾಯಿಗೆ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಕೇವಲ 3,000 ರೂಪಾಯಿ ಹಣಕ್ಕಾಗಿ ನಮ್ಮ ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯ ಬಗ್ಗೆ, ಪ್ರವಾಸಿಗರ ಬಗ್ಗೆ, ಉಗ್ರವಾದಿಗಳಿಗೆ ಅವರನ್ನು ಸಾಯಿಸೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಉಪೇಂದ್ರ ದ್ವಿವೇದಿ ಹೇಳ್ತಾ ಇದ್ರೆ, ಒನ್ ನರೇಟಿವ್ ಅಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು, ಅಂದಾಗ ಮಾತ್ರ ಶತ್ರುಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಜನ ಸಹಾಯ ಮಾಡೋದನ್ನ, ಭಯೋತ್ಪಾದಕರನ್ನು ಸಾಕೋದು, ಯಾವ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಬಂದಿದ್ರಲ್ಲ ಅವರು ಒಟ್ಟಿಗೆ ಇವರೆಲ್ಲ ಊಟ ಮಾಡಿದ್ರಂತೆ. ಹೀಗಾಗಿ ಇವರು ಹೇಳ್ತಾ ಇರೋದು ಒಟ್ಟಾಗಿ ಇರೋಣ, ಆ ಮುಖಾಂತರ ಶತ್ರುಗಳನ್ನ ಎದುರಿಸೋಣ ಅಂತ ಅವರೆಲ್ಲ ಹೇಳ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ಮಾನ ಮುಚ್ಚಿಕೊಳ್ಳೋದಕ್ಕೆ ಪಾಕ್ ಒಂದು ಪ್ಲಾನ್ ಮಾಡಿಕೊಂಡಿದೆ. ಏನದು ಪ್ಲಾನ್? ಅಮೆರಿಕಾದ ಲೋಬಿಯಂಗ್ ಸಂಸ್ಥೆಯೊಂದನ್ನು ಬಾಡಿಗೆ ಪಡೆದಿದೆ ಪಾಕಿಸ್ತಾನ. ಲೋಬಿಯಂಗ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಬಾಡಿಗೆ ಪಡೆದಿದ್ದಾರೆ. $1.2 ಮಿಲಿಯನ್, ಅಂದರೆ 10 ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚು ಹಣವನ್ನು ಇವರು ಪಾವತಿ ಮಾಡಬೇಕು ಮುಂದಿನ 2 ವರ್ಷಗಳಿಗೆ. ಅಮೆರಿಕಾದ ಸಂಸತ್ ಸದಸ್ಯರು ಮತ್ತು ವಿದೇಶಾಂಗ ನೀತಿ, ರಕ್ಷಣೆ ಇವೆಲ್ಲವನ್ನು ಮಾಡಿಕೊಳ್ಳೋದಕ್ಕೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತ ಪ್ರಮುಖ ಸಮಿತಿಗಳ ಮೇಲೆ ಪ್ರಭಾವಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿ, ಲೂಬಿಯಂಗ್ ಸಂಸ್ಥೆಯದ ಅರ್ವಿನ್ ಗ್ರೇಮ್ ಸ್ಟ್ರಾಟಜಿ ಅನ್ನುವಂಥ ಒಂದು ಗ್ರೂಪ್ ಇದು.
ಪಾಕಿಸ್ತಾನ ಮತ್ತು ಈ ಗ್ರೂಪ್ನ ನಡುವೆ 2 ವರ್ಷಗಳ ಒಪ್ಪಂದ ಆಗಿದೆ. 2026 ಮೇ 1ನೇ ತಾರೀಕಿಂದ ಇದು ಜಾರಿ ಬಂದಿದೆ. ಪಾಕ್ ಇದಕ್ಕೆ ಪ್ರತಿ ತಿಂಗಳು ಕೂಡ 41 ಲಕ್ಷ ರೂಪಾಯಿ ಪಾವತಿ ಮಾಡಬೇಕು. 41 ಲಕ್ಷ ರೂಪಾಯಿ. ಯಾವ ಕಾರಣಕ್ಕೆ? ನೀವು ಈ ಕಾರ್ಡ್ಗಳನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳುತ್ತೆ ಪಾಕಿಸ್ತಾನ? ಭಯೋತ್ಪಾದನೆಗೆ ಬೆಂಬಲ ಕೊಡುವಂತಹ ದೇಶ ಪಾಕಿಸ್ತಾನ ಎನ್ನುವಂಥ ಹಣೆಪಟ್ಟಿ ಇದೆಯಲ್ಲ, ಆ ಹಣೆಪಟ್ಟಿನ ತೆಗೆದು ಹಾಕೊಳ್ಳೋದಕ್ಕೆ 41 ಲಕ್ಷ ರೂಪಾಯಿ ಪೇ ಮಾಡಬೇಕು ಇವರು. ಅದಕ್ಕೆ ಅವರು ಸಹಾಯ ಮಾಡ್ತಾರೆ. ವಿಶ್ವಾಸಾರ್ಹ ರೂಪದ ಮತ್ತು ಭಯೋತ್ಪಾದನೆ ನಿಗ್ರಹ ಪಾಲುಗಾರರಾಗಿ ಪಾಕಿಸ್ತಾನ ಕೆಲಸ ಮಾಡ್ತಾ ಇದೆ ಎನ್ನುವಂಥ ಮೆಸೇಜ್ ಅನ್ನು ಕೊಡೋದಕ್ಕಾಗಿ. ಎರಡನೇದ್ದು ಶ್ವೇತಭವನ, ಪೆಂಟಗನ್ ಮತ್ತು USA ಕಾಂಗ್ರೆಸ್ನ ಪ್ರಮುಖ ಸಮಿತಿಗಳಿರುತ್ತಲ್ಲ, ಆ ಪ್ರಮುಖ ಸಮಿತಿಗಳ ರಾಜಕಾರಣಿಗಳನ್ನ ಪಾಕಿಸ್ತಾನದ ಪ್ರತಿನಿಧಿಗಳು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಆ ಕೆಲಸವನ್ನ ಈ ಗ್ರೂಪ್ ಮಾಡಿಕೊಡುತ್ತೆ. ಹೀಗಾಗಿ ಅವರಿಗೆ ಹಣ ಕೊಡೋ ಪ್ರಯತ್ನ. ಮೂರನೇದು ಅಮೆರಿಕದ ಸೆನೆಟ್ಗಳು, ಸಂಸದರುಗಳು ಇವರೆಲ್ಲರೂ ಕೂಡ ಮತ್ತು ಅವರ ಸಿಬ್ಬಂದಿ ಪಾಕಿಸ್ತಾನದ ಪ್ರವಾಸವನ್ನು ಕೈಗೊಳ್ಳಬೇಕು. ಅಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಇಲ್ಲ, ಇದನ್ನು ನಾವು ಮಟ್ಟ ಹಾಕಿದ್ದೀವಿ ಎನ್ನುವಂಥ ಮೆಸೇಜ್ಗಳನ್ನು ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನ ಹೆಂಗೆ ಮಾಡ್ತಾ ಇದೆ? ಹಣವನ್ನು ಕೊಟ್ಟು ಒಂದು ಗ್ರೂಪಿಗೆ ಏಜೆನ್ಸಿ ಮಾಡೋ ಮುಖಾಂತರ ಮಾಡ್ತಾ ಇದ್ದಾರೆ. ಎರಡನೇದು, ಇತ್ತೀಚೆಗೆ ಕಾಂಗ್ರೆಸ್ನಲ್ ಅನ್ನುವಂಥ ಒಂದು ವರದಿ ಹೊರಗಡೆ ಬಂದಿತ್ತು ಅಮೆರಿಕದ್ದು. ಆ ಕಾಂಗ್ರೆಸ್ನಲ್ ವರದಿಯಲ್ಲಿ ಏನು ಹೇಳಲಾಗಿತ್ತು ಅಂತ ಹೇಳಿದ್ರೆ, 10ಕ್ಕೂ ಅಧಿಕ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಇದುವರೆಗೂ ಕೂಡ ಜೀವಂತವಾಗಿದೆ, ಉಗ್ರತ್ವವಾದವನ್ನು ಅವರು ಪೋಷಣೆ ಮಾಡ್ತಿದ್ದಾರೆ ಅಂತ ಅನೇಕ ಜನ ಅಮೆರಿಕದ ಸಂಸದರು ಹೇಳಿದ್ರಲ್ಲ, ನಮ್ಮ ತೆರಿಗೆ ಹಣದಿಂದ ಪಾಕಿಸ್ತಾನಕ್ಕೆ ಯಾಕೆ ನಾವು ಸಹಾಯ ಮಾಡಬೇಕು, ರಕ್ಷಣೆ ವಿಚಾರದಲ್ಲಿ, ಧನ ಸಹಾಯದ ವಿಚಾರದಲ್ಲಿ ಅದನ್ನು ಸ್ಥಗಿತ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಈ ಪುನರ್ ಪರಿಶೀಲನೆಯ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಹಿಂದೇಟ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದವನ್ನು ಮಾಡಿಕೊಂಡು 2 ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಭಯೋತ್ಪಾದನೆ, ಆರ್ಥಿಕ ಕುಸಿತ ಮತ್ತು ದುರಾಡಳಿತವನ್ನ ಇವೆಲ್ಲವನ್ನ ತೆಗೆದುಹಾಕೋದಕ್ಕೆ ಹಣವನ್ನು ಕೊಟ್ಟು ತನ್ನ ಇಮೇಜ್ ಅನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಸಾಧ್ಯ ಇಲ್ಲ ಅಂತ ಇದೀಗ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆ ಕೊಟ್ಟಿರೋದು. ಟೆರರ್ ಪಟ್ಟಿ ಮುಚ್ಚಿಕೊಳ್ಳೋದಕ್ಕೆ ಊಸರವಳ್ಳಿ ಆಟ ಆಡ್ತಾ ಇದೆ ಯಾರು? ಪಾಕಿಸ್ತಾನದವರು. ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಆರೋಪವನ್ನು ಮುಚ್ಚಿಕೊಳ್ಳೋದಕ್ಕೆ ಒಂದೆಲ್ಲ ಹೊಸ ನಾಟಕ ಆಡ್ತಿದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಭಯೋತ್ಪಾದಕ ಪಟ್ಟಿ ಇದೆ, ಉಗ್ರತ್ವದ ಪೋಷಕತ್ವ ಇದೆ, ಅವರಿಗೆ ಸಹಾಯ ಮಾಡೋದು, ಅವರಿಗೆ ರಾಜಾತಿಥ್ಯವಾಗಿ ನೋಡ್ಕೊಳ್ಳೋದು, ಅವರಿಗೆ ಆಶ್ರಯವನ್ನು ಕೊಡೋದು ಎಲ್ಲವನ್ನು ಕೂಡ ಪಾಕಿಸ್ತಾನ ಮಾಡುತ್ತೆ. ಬಟ್ ನಾನು ಹಾಗಿಲ್ಲ ಅಂತ ಅದನ್ನ ಯಾವುದ್ರ ಮುಖಾಂತರ ತೋರಿಸೋ ಪ್ರಯತ್ನ ಮಾಡಿದ್ರು? ಇರಾನ್ ಮತ್ತು ಅಮೆರಿಕದ ನಡುವೆ ಶಾಂತಿ ದೂತನಾಗಿ ಕೆಲಸ ಮಾಡಿ ನಾನು ನೋಡಿ ನನ್ನಲ್ಲಿ ಉಗ್ರತ್ವ ಇಲ್ಲ ಅನ್ನುವಂಥ ಕೊಡೋದನ್ನು ಪ್ರಯತ್ನ ಮಾಡಿದ್ರು. ಅದು ವಿಫಲ ಆಯಿತು. ಭಯೋತ್ಪಾದನೆ ನಿಗ್ರಹದಲ್ಲಿ ತನ್ನ ಕೊಡುಗೆಯನ್ನು ತೋರಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಎಲ್ಲ ಪ್ಲಾನ್ ಮಾಡಿಕೊಂಡಿದೆ. ಅಮೆರಿಕ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ಮತ್ತು ರಕ್ಷಣಾತ್ಮಕ ಬೆಂಬಲ, ನಾನು ಅವಾಗಲೇ ಹೇಳಿದ ಅಲ್ಲಿಯ ಸಂಸದರೆಲ್ಲ ವಿರೋಧ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗೂ ಅವರಿಗೆ ಸಹಾಯ ಮಾಡಬಾರದು ಅಂತ. ಶ್ವೇತಭವನ, ಪೆಂಟಗನ್ ಮತ್ತು ಕಾಂಗ್ರೆಸ್ ಸದಸ್ಯರ ಮೇಲೆ ಪ್ರಭಾವವನ್ನು ಬೀರೋದಕ್ಕೂ ಕೂಡ ಅವರೆಲ್ಲ ಯತ್ನಿಸ್ತಿದ್ದಾರೆ. ಸಭೆಗಳು, ರಾಯಭಾರಿ ಕಚೇರಿಗಳು, ಚರ್ಚೆಗಳು, ಪ್ರಾಯೋಜಿತ ಪ್ರವಾಸಗಳು ಇವೆಲ್ಲದರ ಬಗ್ಗೆಯೂ ಕೂಡ ಅವರು ಒಂದು ಆಲೋಚನೆಯನ್ನು ಮಾಡ್ತಾ ಇರೋದು. ಇಂಥದ್ದೊಂದು ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇದ್ದಾರೆ. ಈಗ ಒಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೇಜರ್ ನಾನ್ ನ್ಯಾಟೋ ಅಂತಿದೆ. ಈ ಮೇಜರ್ ನಾನ್ ನ್ಯಾಟೋ ಅಂತ ಹೇಳಿದ್ರೆ ಒಂದು ಪಟ್ಟ. ಅದು ಯಾವುದು? ನ್ಯಾಟೋದ ಸದಸ್ಯತ್ವ ದೇಶ ಅಲ್ಲಲ್ಲ, ಆ ದೇಶ ಅಮೆರಿಕದ ಜೊತೆಗೆ ಮಿತ್ರತ್ವವನ್ನು ಹೊಂದಿದರೆ ಅದಕ್ಕೆ ಆರ್ಥಿಕವಾಗಿ, ತಾಂತ್ರಿಕವಾಗಿ ಸಹಾಯ ಮಾಡುವ ಪ್ರಯತ್ನವನ್ನು 2004ರಿಂದ ಪಾಕಿಸ್ತಾನಕ್ಕೆ ಅಮೆರಿಕ ಮಾಡ್ತಾ ಬಂದಿದೆ. ಇದರಿಂದಲೂ ಕೂಡ ಹೊರಗೆ ಹಾಕಬೇಕು ಅನ್ನುವಂಥ ಬೇಡಿಕೆ ಇದೆ. ಇದರಿಂದ ಹೊರಗೆ ಹಾಕಬೇಕು ಅಂದರೆ ಮೇಜರ್ ನಾನ್ ನ್ಯಾಟೋದಿಂದ ಪಾಕಿಸ್ತಾನವನ್ನು ಹೊರಗೆ ಹಾಕಬೇಕು ಅಂತ ಅಮೆರಿಕದಲ್ಲಿ ಕೂಗೆದ್ದಿದೆ. ಈ ಮೇಜರ್ ನ್ಯಾಟೋ ಅನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು.